ಯಾದಗಿರಿಯ ಗ್ರಾಮಾಂತರ ಪ್ರದೇಶದಲ್ಲಿ ರಾತ್ರಿ ಹೊತ್ತಲ್ಲಿ ಕಳ್ಳರ ಗ್ಯಾಂಗ್ ಒಂದು ಎಂಟ್ರಿ ಕೊಡ್ತಿತ್ತು. ಕಪ್ಪು ಕಲರ್ನ ಸ್ಕಾರ್ಪಿಯೋ ಗಾಡಿಯಲ್ಲಿ ಬರುವಂಥ ಕಳ್ಳರು ಆ ಮನೆ ಮುಂದೆ ಮತ್ತು ಕೊಟ್ಟಿಗೆ ಮುಂದೆ ಕಟ್ಟಿರುವಂಥ ಜಾನುವಾರು ಅಂದರೆ ದನಗಳನ್ನು ಕಳ್ಳತನ ಮಾಡ್ತಿತ್ತು. ಕಳ್ಳತನ ಮಾಡಿ ಆ ಒಂದು ಸ್ಕಾರ್ಪಿಯೋಲ್ಲಿ ಒಂದು ಮಾಡಿಫೈ ಮಾಡಿರುವಂಥ ಸ್ಕಾರ್ಪಿಯೋಲ್ಲಿ ದನಗಳ ತುಂಬಿಕೊಂಡು ಕಲಬುರಗಿ ಮತ್ತು ಬೇರೆ ಬೇರೆ ಕಡೆ ಸಾಗಿಸ್ತಿತ್ತು. ಆ ಒಂದು ಸಾಗಿಸುವಂಥ ಗ್ಯಾಂಗ್ನ ಈಗ ಯಾದಗಿರಿ ಜಿಲ್ಲಾ ಪೊಲೀಸರು ಸಿನಿಮೆಯ ರೀತಿಯಲ್ಲಿ ಚೇಂಜ್ ಮಾಡೋ ಮೂಲಕ ಗ್ಯಾಂಗನ್ನು ಎಡೆಮೂರಿ ಕಟ್ಟುವಂಥ ಕೆಲಸ ಈಗ ಮಾಡಿರುವಂಥದ್ದು. ಯಾದಗಿರಿ ಜಿಲ್ಲೆ ವಡಗೇರ ಮತ್ತು ಶಾಪುರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಜಾನುವಾರುಗಳ ಅಂದರೆ ದನಗಳ ಕಳ್ಳತನ ಆಗ್ತಿತ್ತು. ಆ ಒಂದು ದನಗಳ ಕಳ್ಳತನ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ ಶಾಪುರ ಮತ್ತು ವಡಗೇರ ಪೊಲೀಸ್ ಠಾಣೆಯಲ್ಲಿ ರೈತರು ದೂರು ಕೊಡುವಂಥ ಕೆಲಸ ಮಾಡಿದರು. ಆದರೆ ಇಲ್ಲಿವರೆಗೂ ಸಹಿತ ಯಾರು ಈ ಒಂದು ಜಾನುವಾರುಗಳನ್ನು ದನಗಳನ್ನು ಕಳ್ಳತನ ಮಾಡಿದ್ದಾರೆ ಅನ್ನೋ ಬಗ್ಗೆ ಸುಳಿವು ಸಿಕ್ಕಿರಲಿಲ್ಲ. ಆದರೆ ಕಳೆದ 2-3 ದಿನಗಳ ಹಿಂದೆ ವಡಗೇರ ತಾಲೂಕಿನಲ್ಲಿ ದನಗಳ ಕಳ್ಳತನ ಮಾಡುವಾಗ ಏನು ಸಾರ್ವಜನಿಕರಿಗೆ ಈ ಒಂದು ವಿಷಯ ಗೊತ್ತಾಗಿದೆ. ಕಪ್ಪು ಬಣ್ಣದ ಕರ್ನಾಟಕ ಪಾಸಿಂಗ್ ಇರುವಂಥ ಸ್ಕಾರ್ಪಿಯೋ ವಾಹನವನ್ನು ತೆಗೆದುಕೊಂಡು ಬಂದು ಅಂದರೆ 5 ದನಗಳನ್ನು ಕಳ್ಳತನ ಮಾಡಿ ಸ್ಕಾರ್ಪಿಯೋ ಹಿಂಭಾಗದಲ್ಲಿ ಅಂದರೆ ಮಾಡಿಫೈ ಮಾಡಿರುವಂಥ ಹಿಂಭಾಗದಲ್ಲಿ 5 ದನಗಳನ್ನು ತುಂಬಿಕೊಂಡು ಆ ದನಗಳ ಮೇಲೆ 3 ಜನ ಕಳ್ಳರು ಮಲ್ಕೊಂಡು ಮುಂಭಾಗದಲ್ಲಿ ಡ್ರೈವರ್ ಮತ್ತು ಇನ್ನೊಬ್ಬ ಕೂತ್ಕೊಂಡು ಸುಮಾರು 5 ಜನರ ಗ್ಯಾಂಗ್ ಆ ದನಗಳನ್ನು ಕಳ್ಳತನ ಮಾಡಿಕೊಂಡು ವಡಗೇರದಿಂದ ಕಲಬುರಗಿ ಕಡೆ ಹೋಗ್ತಾಯಿತ್ತು. ಆ ಒಂದು ವಿಷಯ ಸಾರ್ವಜನಿಕರು ವಡಗೇರ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಮಾಹಿತಿ ಕೊಟ್ಟ ಬಳಿಕ ವಡಗೇರ ಪೊಲೀಸಿನ ಠಾಣೆಯ PSI ಮತ್ತು ಸಿಬ್ಬಂದಿ ತಮ್ಮ ಸರ್ಕಾರಿ ಜೀಪ್ನಲ್ಲಿ ಆ ಒಂದು ಕಳ್ಳರ ಗ್ಯಾಂಗ್ನ ಹಿಂಬಾಲಿಸುವಂಥ ಕೆಲಸ ಮಾಡ್ತಾರೆ. ನಿರಂತರವಾಗಿ ಸುಮಾರು 25 ಕಿಲೋಮೀಟರ್ವರೆಗೆ ರಾತ್ರಿ ಹೊತ್ತಿನಲ್ಲಿ 25 ಕಿಲೋಮೀಟರ್ ಚೇಸ್ ಮಾಡ್ತಾರೆ. ಪೊಲೀಸರು ಅನೌನ್ಸ್ ಕೂಡ ಮಾಡ್ತಾರೆ, ವಾಹನವನ್ನು ನಿಲ್ಲಿಸಿ ಅಂತೇಳಿ ಅನೌನ್ಸ್ ಕೂಡ ಮಾಡಿದರು. ಕಳ್ಳರು ಯಾವುದೇ ಕಾರಣಕ್ಕೂ ನಿಲ್ಲಿಸದೆ ಹೈವೇ ಮೇಲೆ ಸುಮಾರು 120ರಿಂದ 130 ಸ್ಪೀಡ್ನಲ್ಲಿ ಸ್ಕಾರ್ಪಿಯೋ ಗಾಡಿಯನ್ನು ಚಲಾಯಿಸುವಂಥ ಕೆಲಸ ಮಾಡ್ತಾರೆ. ಅಂದರೆ ಪೊಲೀಸರಿಂದ ತಪ್ಪಿಸ್ಕೊಂಡು ಕಲಬುರಗಿ ಅಥವಾ ಬೇರೆ ಕಡೆ ಹೋಗುವ ಉದ್ದೇಶ ಕಳ್ಳರದಾಗಿತ್ತು. ಆದರೆ ಪೊಲೀಸರು ಮಾತ್ರ ಆ ಕಳ್ಳರನ್ನು ಹಿಡಿಲೇಬೇಕಂತೇಳಿ ಪಣ ತೊಟ್ಟು ನಿರಂತರವಾಗಿ ಚೇಂಜ್ ಮಾಡುವಂಥ ಕೆಲಸ ಮಾಡ್ತಾರೆ. ಯಾವಾಗ ವಡಗೇರ ಪೊಲೀಸರಿಗೆ ಈ ಒಂದು ಕಳ್ಳರ ಗ್ಯಾಂಗ್ ಸಿಗೋದಿಲ್ಲ ಅಂತೇಳಿ ಮಾಹಿತಿ ಗೊತ್ತಾಗುತ್ತೆ, ಆಗ ಯಾದಗಿರಿ ಜಿಲ್ಲಾ ಪೊಲೀಸರು ಅಂದರೆ SP ಅವರಿಗೆ ಈ ಒಂದು ಮಾಹಿತಿ ಹೋಗುತ್ತೆ. ಮಾಹಿತಿ ಹೋದ ಬಳಿಕ SP ಅವರು ಯಾದಗಿರಿ ಗ್ರಾಮಾಂತರ ಠಾಣೆಯ ಪೊಲೀಸರು ಮತ್ತು ಯಾದಗಿರಿಯ CP ಅವರಿಗೆ ಮಾಹಿತಿ ಕೊಟ್ಟು ನೇರವಾಗಿ ಆ ಒಂದು ವಾಹನವನ್ನು ತಡೆಯುವಂತೆ ಈ ಕಳ್ಳರನ್ನು ಹಿಡಿಯುವಂತೆ ಆದೇಶ ಕೊಡ್ತಾರೆ. ಆಗ ಯಾದಗಿರಿ ಗ್ರಾಮಾಂತರ ಠಾಣೆ PSI ಮತ್ತು ಯಾದಗಿರಿ ಸರ್ಕಲ್ ಇನ್ಸ್ಪೆಕ್ಟರ್ ನಾನಾಗೌಡರು ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಆಗಿ ಆ ಒಂದು ವಾಹನಕ್ಕೆ ಚೇಂಜ್ ಮಾಡುವಂಥ ಕೆಲಸ ಮಾಡ್ತಾರೆ. ನೇರವಾಗಿ ವಾಹನ ಸ್ಪೀಡ್ ಇರೋ ಕಾರಣಕ್ಕಾಗಿ ಯರಗೋಳ್ನಲ್ಲಿರುವಂಥ ಉಕ್ಕಡ ಪೊಲೀಸ್ ಠಾಣೆಯ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಆಗ ಪೊಲೀಸರು ನೇರವಾಗಿ ಯರಗೋಳ್ ಬಳಿ ಇರುವಂಥ ಟೋಲ್ ಗೇಟ್ ಏನಿದೆ ಅಂದರೆ ಇನ್ನೂ ಸ್ಥಗಿತವಾಗಿರುವಂಥ ಟೋಲ್ ಗೇಟ್ ಏನಿದೆ ಆ ಟೋಲ್ ಗೇಟ್ ಬಳಿ ಬಂದು ಟ್ರ್ಯಾಕ್ಟರ್ ಮತ್ತು JCBಯನ್ನು ರಸ್ತೆಗೆ ಅಡ್ಡ ಹಾಕುವಂಥ ಕೆಲಸ ಮಾಡ್ತಾರೆ. ಅಂದರೆ ಭಾಳ ಸ್ಪೀಡಾಗಿ ವಾಹನ ಇತ್ತು, ಹಾಗಾಗಿ ಆ ಒಂದು ವಾಹನಕ್ಕೆ ನಿಲ್ಲಿಸೋಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ಪೊಲೀಸರಿಗೆ ಮನವರಿಕೆ ಆದ ಕಾರಣಕ್ಕಾಗಿ ಟೋಲ್ ಗೇಟ್ ಬಳಿ ಟ್ರ್ಯಾಕ್ಟರ್ ಮತ್ತು JCB ವಾಹನವನ್ನು ಅಡ್ಡ ಹಾಕುತ್ತಾರೆ. ಅಡ್ಡ ಹಾಕಿ 120ರಿಂದ 130 ಸ್ಪೀಡಲ್ಲಿ ಬರುವಂಥ ಸ್ಕಾರ್ಪಿಯೋ ವಾಹನ ಟೋಲ್ ಗೇಟ್ ಬಳಿ ಕೂಡ ಪೊಲೀಸರು ಕೈ ಮಾಡ್ತಾರೆ. ಆದರೂ ಕೂಡ ವಾಹನ ನಿಲ್ಲಿಸುವಂಥ ಕೆಲಸ ಕಳ್ಳರು ಮಾಡೋಲ್ಲ. ಹೀಗಾಗಿ ಅಲ್ಲಿ ನಿಂತಂಥ JCB ವಾಹನಕ್ಕೆ ಭಾಳ ಸ್ಪೀಡಾಗಿರುವಂಥ ಸ್ಕಾರ್ಪಿಯೋ ಗಾಡಿ JCB ವಾಹನಕ್ಕೆ JCB ವಾಹನಕ್ಕೆ ಗುದ್ದಿದ ಬಳಿಕ ಪೊಲೀಸರು 5 ಜನ ಕಳ್ಳರನ್ನು ಹಿಡಿಯುವಂಥ ಕೆಲಸ ಮಾಡ್ತಾರೆ. ಅದರಲ್ಲಿ ಒಂದು ಸ್ಕಾರ್ಪಿಯೋ ಗಾಡಿ ಏನಿದೆ, ಸ್ಕಾರ್ಪಿಯೋ ಗಾಡಿ ಸಾಕಷ್ಟು ಮಾಡಿಫೈ ಮಾಡ್ತಾರೆ. ಹಿಂಭಾಗದಲ್ಲಿ 5 ದನಗಳು ಸೇರಿಸುವಂಥ ಅಂದರೆ 5 ದನಗಳನ್ನು ಹಿಡಿಸುವಂಥ ವ್ಯವಸ್ಥೆ ಕೂಡ ಮಾಡ್ತಾರೆ. ಅದರ ಮೇಲೆ 3 ಜನ ಕಳ್ಳರು ಸಹಿತ ಮಲ್ಕೊಂಡಿರ್ತಾರೆ. ಆಗ ಆ ಒಂದು JCBಗೆ ವಾಹನಕ್ಕೆ ಸ್ಕಾರ್ಪಿಯೋ ಗಾಡಿ ಗುದ್ದಿದ ಬಳಿಕ ಪೊಲೀಸರು 5 ಜನರನ್ನು ವಶಕ್ಕೆ ಪಡೆಯುವಂಥ ಕೆಲಸ ಮಾಡ್ತಾರೆ. ಮುಂಭಾಗದಲ್ಲಿ ಕುಳಿತಂಥ ಇಬ್ಬರಿಗೆ ಮೈನರ್ ಗಾಯ ಕೂಡ ಆಗಿರುವಂಥದ್ದು. 5 ಜನರನ್ನು ವಶಕ್ಕೆ ಪಡೆದ ಬಳಿಕ ಪೊಲೀಸರಿಗೆ ಗೊತ್ತಾಗುತ್ತೆ ಇವರೆಲ್ಲರೂ ಸಹಿತ ಬೇರೆ ಅಂತರ ರಾಜ್ಯದಿಂದ ಬಂದಂಥ ಕಳ್ಳರಾಗಿರುವಂಥದ್ದು. ಅಂದರೆ ಇದರಲ್ಲಿ ಪ್ರಮುಖವಾಗಿ 4 ಜನ ಹರಿಯಾಣದವರಾಗಿದ್ದಾರೆ. ಅದರಲ್ಲಿ ಸಮೂನ್ ಕುರೇಶಿ, ಅಜೀಮ್ ಕುರೇಶಿ, ಇರ್ಷಾದ್ ಕುರೇಶಿ, ನಫೀಸ್ ಕುರೇಶಿ ಅನ್ನುವಂಥದ್ದು 5 ಜನ 4 ಜನ ಹರಿಯಾಣ ಕಳ್ಳರಾಗಿದ್ದರೆ ಇನ್ನೊಬ್ಬ ರಾಜಸ್ಥಾನದ ನಿತಿನ್ ಅನ್ನುವಂಥ ಕಳ್ಳ. ಅಂದರೆ 5 ಜನರ ಗ್ಯಾಂಗ್ ಕಳೆದ 4-5 ವರ್ಷಗಳಿಂದ ಕಲಬುರಗಿ ನಗರದಲ್ಲಿ ತಾತ್ಕಾಲಿಕವಾಗಿ ವಾಸ ಮಾಡುವಂಥ ಕೆಲಸ ಮಾಡ್ತಾರೆ. ಅವರು ಯಾದಗಿರಿ ಅಷ್ಟೇ ಅಲ್ಲದೆ ಯಾದಗಿರಿ, ರಾಯಚೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಯಲ್ಲಿ ನಿರಂತರವಾಗಿ ದನಗಳನ್ನು ಕಳ್ಳತನ ಮಾಡ್ತಾಯಿದ್ರು. ದನಗಳನ್ನು ಕಳ್ಳತನ ಮಾಡಿ ಕಸಾಯಿಖಾನೆಗಳಿಗೆ ಮಾರಾಟ ಮಾಡಿ ತಮ್ಮ ಜೇಬು ತುಂಬಿಸುವಂಥ ಕೆಲಸ ಮಾಡ್ತಿದ್ದರು. ನಿರಂತರವಾಗಿ ಸದ್ಯ ಈ ಒಂದು ಕರಿ ಕಲರ್ನ ಸ್ಕಾರ್ಪಿಯೋ ಇದೆ, ಸ್ಕಾರ್ಪಿಯೋ ಕೂಡ ರಾಜಸ್ಥಾನ ಪಾಸಿಂಗ್ ಇದೆ, ಆದರೆ ಅದರ ಮೇಲೆ ಕರ್ನಾಟಕ ಪಾಸಿಂಗ್ನ ಬೋರ್ಡ್ ಅಂಟಿಸುವಂಥ ಕೆಲಸ ಮಾಡ್ತಾರೆ. ಇಲ್ಲೇ ಸ್ಥಳೀಯವಾಗಿರುವಂಥ ವಾಹನ ಅಂತೇಳಿ
ಜನರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ಸ್ಕಾರ್ಪಿಯೋ ವಾಹನಕ್ಕೆ ಮುಂಭಾಗದಲ್ಲಿ ಏನು ಕರ್ನಾಟಕ ಪಾಸಿಂಗ್ನ K19 ಅನ್ನುವಂಥ ಪಾಸಿಂಗ್ ಇರುವಂಥ ಒಂದು ನಂಬರ್ ಪ್ಲೇಟನ್ನು ಅಂಟಿಸುವಂಥ ಕೆಲಸ ಮಾಡ್ತಾರೆ. ಈ ಒಂದು ಕರಿ ಕಲರ್ನ ಸ್ಕಾರ್ಪಿಯೋ ತೆಗೆದುಕೊಂಡು ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಭಾಗದಲ್ಲಿ ಕಳ್ಳರು ಆದರೆ ಮನೆ ಮತ್ತು ಕೊಟ್ಟಿಗೆಯಲ್ಲಿ ಕಟ್ಟಿರುವಂಥ ದನಗಳನ್ನು ಕಳ್ಳತನ ಮಾಡಿ ಕಸಾಯಿಖಾನೆಗೆ ಸಾಗಿಸುವಂಥ ಕೆಲಸ ಮಾಡ್ತಾರೆ. ಸಾಕಷ್ಟು ಬಾರಿ ಇಡೀ ಯಾದಗಿರಿ ಜಿಲ್ಲೆಯಲ್ಲೇ 10 ಪ್ರಕರಣಗಳು ದನಗಳ ಕಳ್ಳತನ ಆಗಿರುವಂಥ 10 ಪ್ರಕರಣಗಳು ದಾಖಲಾಗಿದ್ದಾವೆ. 10 ಪ್ರಕರಣದಲ್ಲಿ ಸಹಿತ ಈ ಒಂದು 5 ಜನರ ಗ್ಯಾಂಗ್ನೇ ಭಾಗಿಯಾಗಿರುವಂಥದ್ದು. ಯಾದಗಿರಿ ಜಿಲ್ಲೆಯಲ್ಲಿ ಮಾತ್ರ ಈ 10 ಪ್ರಕರಣ ದಾಖಲಾಗಿದ್ದಾವೆ. ಇನ್ನು ಬೇರೆ ಬೇರೆ ಕಡೆ ಸಹಿತ ಈ 5 ಜನರ ಕಳ್ಳರ ವಿರುದ್ಧ ಪ್ರಕರಣಗಳು ದಾಖಲಾಗಿರುವಂಥದ್ದು. ಸದ್ಯ ಪೊಲೀಸರು 5 ಜನರನ್ನು ಬಂಧಿಸಿದ್ದಾರೆ. ಈ 5 ಜನರು ಎಷ್ಟು ವರ್ಷಗಳಿಂದ ಕಳ್ಳತನ ಮಾಡ್ತಿದ್ದಾರೆ ಸದ್ಯಕ್ಕೆ ಪೊಲೀಸರಿಗೆ ಗೊತ್ತಾಗಿರುವಂಥ ಮಾಹಿತಿ ಪ್ರಕಾರ ಕಳೆದ 5 ವರ್ಷಗಳಿಂದ ಕಲಬುರಗಿ ನಗರದಲ್ಲಿ ತಾತ್ಕಾಲಿಕ ವಾಸವಾಗಿದ್ದರು. ಅದರಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ 2 ವರ್ಷಗಳಿಂದ ನಿರಂತರವಾಗಿ ಜಾನುವಾರುಗಳನ್ನು ಕಳ್ಳತನ ಮಾಡುವಂಥ ಕೆಲಸ ಮಾಡ್ತಿದ್ರು. ಇದು ಒಂದು ರೀತಿ ರೈತರಿಗೆ ತಲೆನೋವಾಗಿತ್ತು. ಯಾಕಂದರೆ ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಜಾನುವಾರುಗಳನ್ನು ತಂದು ದನಗಳನ್ನು ತಂದು ತಮ್ಮ ಮನೆ ಮುಂದೆ ಸಾಕ್ತಾಯಿದ್ರು. ಅಂಥ ದನಗಳನ್ನು ರಾತ್ರಿ ಹೊತ್ತಲ್ಲಿ ಬಂದಂಥ ಈ ಒಂದು ಕಳ್ಳರ ಗ್ಯಾಂಗ್ ದನಗಳನ್ನು ಕಳ್ಳತನ ಮಾಡ್ತಿದ್ದು. ದನಗಳನ್ನು ಕಳ್ಳತನ ಮಾಡೋಕ್ಕೆ ಮತ್ತು ಬರುವಂಥ ಇಂಜೆಕ್ಷನನ್ನು ದನಗಳಿಗೆ ಕೊಡ್ತಾಯಿದ್ರು. ಮತ್ತು ಬರುವಂಥ ಇಂಜೆಕ್ಷನ್ ದನಗಳಿಗೆ ಕೊಟ್ಟು ಆ ಕೊಟ್ಟಿಗೆಯಲ್ಲಿರುವಂಥ ದನಗಳನ್ನು ನೇರವಾಗಿ ಸ್ಕಾರ್ಪಿಯೋ ಗಾಡಿಗೆ ತುಂಬಿಸುವಂಥ ಕೆಲಸ ಮಾಡ್ತಿದ್ರು. ಯಾಕಂದರೆ ಮತ್ತು ಬರದ ಇಂಜೆಕ್ಷನ್ ಕೊಡದೇ ಇದ್ದಾಗ ಸ್ಕಾರ್ಪಿಯೋ ಅಂದರೆ ದನಗಳನ್ನು ಸ್ಕಾರ್ಪಿಯೋಗೆ ತುಂಬುವಾಗ ದನಗಳು ಸೌಂಡ್ ಮಾಡುತ್ತೆ ಅನ್ನೋಂಥ ಕಾರಣಕ್ಕಾಗಿ ಮೊದಲು ಅವರಿಗೆ ದನಗಳಿಗೆ ಇಂಜೆಕ್ಷನ್ ಕೊಡ್ತಾಯಿದ್ರು. ಇಂಜೆಕ್ಷನ್ ಕೊಟ್ಟ ಬಳಿಕ ಆ ಜಾನುವಾರುಗಳನ್ನು ದನಗಳಿಗೆ ಸ್ಕಾರ್ಪಿಯೋ ಗಾಡಿಯಲ್ಲಿ ತುಂಬಿಸ್ಕೊಂಡು ಕಲಬುರಗಿ ಅಥವಾ ಬೇರೆ ಕಡೆ ತೆಗೆದುಕೊಂಡು ಹೋಗಿ ಕಸಾಯಿಖಾನೆಗಳಿಗೆ ಮಾರುವಂಥ ಕೆಲಸ ಮಾಡ್ತಿದ್ರು. ಇದು ಒಂದು ರೀತಿ ಈ ಯಾದಗಿರಿ ಜಿಲ್ಲಾ ಪೊಲೀಸರು ಸಿನಿಮೆ ರೀತಿಯಲ್ಲಿ ಈ ಒಂದು ಗ್ಯಾಂಗ್ನ ಚೇಸ್ ಮಾಡೋ ಮೂಲಕ ಸುಮಾರು ವಡಗೇರಿಯಿಂದ ಯರಗೋಳ್ ಟೋಲ್ ಗೇಟ್ವರೆಗೆ ಅಂದರೆ 40 ಕಿಲೋಮೀಟ್ರ್ ಆಗುತ್ತೆ. 40 ಕಿಲೋಮೀಟ್ರ್ವರೆಗೆ ಚೇಸ್ ಮಾಡಿ 5 ಜನ ದನಗಳರನ್ನು ಅರೆಸ್ಟ್ ಮಾಡಿದ್ದಾರೆ, ಬಂಧಿಸಿದ್ದಾರೆ. ಈಗ ಏನು ಸದ್ಯ ಆ ಒಂದು ಸ್ಕಾರ್ಪಿಯೋದಲ್ಲಿ ಘಟನೆ ಸಂಭವಿಸಿದ ಸಂದರ್ಭದಲ್ಲಿ 5 ದನಗಳಿದ್ವು. 5 ದನಗಳನ್ನು ರೆಸ್ಕ್ಯೂ ಮಾಡಿದ್ದಾರೆ. ಜೊತೆಗೆ ಈಗ 5 ಜನ ಕಳ್ಳರನ್ನು ಸಹಿತ ಈಗ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇದು ಯಾದಗಿರಿ ಜಿಲ್ಲೆಯ ಪೊಲೀಸರು ನಡೆಸಿರುವಂಥ ಅತ್ಯಂತ ದೊಡ್ಡ ಒಂದು ಕ್ರೈಮ್ ಭೇದಿಸುವಂತಾಗಿದೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಡಿಜಿಟಲ್, ಯಾದಗಿರಿ.